ನಾವು ಇವತ್ತು MS ಪವರ್ ಪಾಯಿಂಟ್ ಬಗ್ಗೆ ವಿಡಿಯೋಗಳನ್ನು ಸ್ಟಾರ್ಟ್ ಮಾಡಿದ್ದೀವಿ. ಈ MS ಪವರ್ ಪಾಯಿಂಟ್ನ ಪ್ಲೇಲಿಸ್ಟ್ನ ಮೊದಲನೇ ಒಂದು ವಿಡಿಯೋ. ಸೊ ಇದು MS ಪವರ್ ಪಾಯಿಂಟ್ ಅಂದರೆ ಏನು, ಅದು ಎಲ್ಲಿ ಕೆಲಸಕ್ಕೆ ಬರುತ್ತೆ, ಅದನ್ನು ಹೇಗೆ ಬಳಸ್ಕೊಳ್ಳೋದು ಅಂತ ಸಂಪೂರ್ಣವಾದಂಥ ಮಾಹಿತಿನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇದರ ಒಂದು ಐತಿಹಾಸಿಕ ಹಿನ್ನೆಲೆ, ಅಂದರೆ ಇದು ಉದ್ಭವ ಹೇಗಾಯಿತು, ಇದನ್ನು ಯಾರು ಅಭಿವೃದ್ಧಿಪಡಿಸಿದ್ರು, ಇದು ಉಪಯೋಗ ಎಲ್ಲೆಲ್ಲಿ ನಾವು ಮಾಡ್ಕೋಬಹುದು ಅಂತ ಇಲ್ಲಿ ನೋಡೋಣ ಬನ್ನಿ. ಮೊದಲನೇದಾಗಿ ನೋಡಿ ಸ್ನೇಹಿತರೆ, ಇದು MS ಪವರ್ ಪಾಯಿಂಟ್ ಈಸ್ ಎ ಪ್ರೆಸೆಂಟೇಷನ್ ಸಾಫ್ಟ್ವೇರ್ ಪ್ರೋಗ್ರಾಮ್. ಅಂದರೆ ಪ್ರೆಸೆಂಟೇಷನ್ ಅಂದರೆ ಕನ್ನಡದಲ್ಲಿ ಪ್ರಸ್ತುತಪಡಿಸುವಂತಾಗುತ್ತೆ. ಅಂದರೆ ಇಲ್ಲಿ ನೋಡಿ, MS ಪವರ್ ಪಾಯಿಂಟ್ ಅಂದರೆ ಅದು ಒಂದು ಪ್ರೆಸೆಂಟೇಷನ್ ಸಾಫ್ಟ್ವೇರ್ ಅಂತ ನಿಮಗೆ ಗೊತ್ತಿರಲಿ. ಯಾವ ರೀತಿಯಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಹಳಷ್ಟು ಕೇಳಿದ್ದಾರೆ. ನಿಮಗೆ ಎಲ್ಲಾದರೂ ಇಂಟರ್ವ್ಯೂ ಹೋದರೂ ಅಲ್ಲೂ ಕೂಡ ಕೇಳ್ತಾರೆ. ಕೆಲಸಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಉಪಯೋಗಕ್ಕೆ ಬರುವಂತಹ ಒಂದು ಸಾಫ್ಟ್ವೇರ್ ಯಾವುದಪ್ಪ ಅಂತಂದರೆ ಅದು MS ಪವರ್ ಪಾಯಿಂಟ್, ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್. ಸೊ ಇದು ಯೂಸರ್ಸ್ಗೆ ಏನು ಮಾಡ್ತದೆ, ಸ್ಲೈಡ್ ರೀತಿಯಲ್ಲಿ, ಅಂದರೆ ಇದು ಪವರ್ ಪಾಯಿಂಟ್ ಅಂದ್ರೇ ಸ್ಲೈಡ್ಸು. ಇದರ ಪ್ರಾಮುಖ್ಯತೆ ಏನಪ್ಪ ಅಂತಂದರೆ ಅದು ಸ್ಲೈಡ್ಸು ಅಂತ ನಾವು ಇಲ್ಲಿ ಹೇಳಬಹುದು. ಕಮ್ಯುನಿಕೇಷನ್ ಇನ್ಫಾರ್ಮೇಷನನ್ನು ಕೊಡುತ್ತದೆ ಸೈಡ್ ಮೂಲಕ. ಸ್ಲೈಡ್ಸ್ ಮೂಲಕ ಯೂಸರ್ಗೆ ಅಥವಾ ಎಲ್ಲಾದರೂ ಸೆಮಿನಾರ್ ಮಾಡೋಕ್ಕೆ ಹೋದರೆ ಅದು ಪ್ರೆಸೆಂಟೇಷನು ಸ್ಲೈಡ್ಸ್ ಮೂಲಕ ಕೊಡ್ತದೆ. ಇದು ಮೈಕ್ರೋಸಾಫ್ಟ್ ಆಫೀಸ್ನ ಒಂದು ಪಾರ್ಟು. ಅಂದರೆ ನಾವು ನೋಡಿ ಇಲ್ಲಿ MS ವರ್ಡು, MS ಎಕ್ಸೆಲ್ಲು, ಹಾಗೆ MS ಪವರ್ ಪಾಯಿಂಟು ಕೂಡ ಇದೆ. ನೋಡಿ ಇಲ್ಲಿ ಹೇಳಿದ್ದಾರೆ ನೋಡಿ, ಅಲಾಂಗ್ ವಿತ್ ವರ್ಡ್, ಎಕ್ಸೆಲ್ ಆ್ಯಂಡ್ ಅದರ್ ಆಫೀಸ್ ಪ್ರೊಡಕ್ಟಿವಿಟಿ ಟೂಲ್ಸ್ ಜೊತೆ ಇದೊಂದು ಬರುವುದು ಅಂತ ಒಂದು ಸಾಫ್ಟ್ವೇರು. ಯಾರ್ದಿದು? ಮೈಕ್ರೋಸಾಫ್ಟ್ದವ್ರದ್ದು. ಇದು ಪವರ್ ಪಾಯಿಂಟ್ ಅಲೌ ಯೂಸರ್ ಟು ಕ್ರಿಯೇಟ್ ಪ್ರೊಫೆಷನಲ್ ಹೈ ಇಂಪ್ಯಾಕ್ಟ್ ಡೈನಾಮಿಕ್ ಪ್ರೆಸೆಂಟೇಷನ್. ಇಟ್ ಈಸ್ ಆಫರ್ ಫೀಚರ್ಸ್ ಸಚ್ ಆಸ್ ಎ, ನೋಡಿ, ಕಸ್ಟಮೈಸ್ ಅಂದರೆ ನಮಗೆ ಅನುಕೂಲಕ್ಕೆ ತಕ್ಕಂತೆ ಕಲರ್ಗಳನ್ನು ಚೇಂಜ್ ಮಾಡೋದು, ಮತ್ತು ಗ್ರಾಫಿಕ್ಸು, ಯಾವ ರೀತಿಯಾಗಿ ಒಂದು ಆಕರ್ಷಣೀಯವಾದಂತಹ ಗ್ರಾಫಿಕ್ಸು, ಫೋಟೋಸು ಮತ್ತು ಅನಿಮೇಷನ್ಸು ಇಲ್ಲಿ ಅದನ್ನು ಆ್ಯಡ್ ಮಾಡೋಕ್ಕೆ ನಮಗೆ ಅವಕಾಶ ಕೊಡುತ್ತೆ. ಅದ್ರ ಜೊತೆಗೆ ಆ್ಯಡಿಂಗ್ ಶೇಪ್ಸ್ ಅಂದರೆ ಆಕಾರಗಳು. ಇಲ್ಲಿ ಮುಂದಿನ ಒಂದು ಏನು ಪವರ್ ಪಾಯಿಂಟ್ ಆಪ್ಷನ್ಗೆ ಸಂಬಂಧಪಟ್ಟಂತೆ ನಾವು ಏನು ವಿಡಿಯೋ ಮಾಡ್ತೀವಿ ಅದರಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ಕೊಡ್ತೀವಿ. ಇದು MS ಪವರ್ ಪಾಯಿಂಟ್ನ ಒಂದು ಫೈಲ್ ಎಕ್ಸ್ಟೆನ್ಷನ್ಗೆ ಏನಂತ ಕರಿತಂದರೆ PPT. ನನಗೊಂದು PPT ಮಾಡಿಕೊಡು, ಎಲ್ಲಿದೆ ನಿನ್ನ PPT ತೊಗೊಂಬನ್ರಿ, PPT ರೂಪದಲ್ಲಿ ರೆಡಿ ಮಾಡಿರಿ, PPT ಅಂತ ಅಂತಾರಲ್ಲ, ಅದು ಪವರ್ ಪಾಯಿಂಟ್ ಈ ಥರ ಒಂದು ಆಪ್ಷನ್ ಇರುತ್ತೆ. ಅದಕ್ಕೆ ಪವರ್ ಪಾಯಿಂಟ್ ಫೈಲ್ ಎಕ್ಸ್ಟೆನ್ಷನ್ ಯಾವ ರೂಪದಲ್ಲಿ ಇರುತ್ತೆ ಅಂತ ಕೇಳಿದ್ರೆ .ppt ನೋಡಿ ಹೇಳಬೇಕು ನೀವು. .ppt ಇಲ್ಲಿ ಯಾವುದೇ ನಿಮ್ಮ ಫೈಲ್ ಒಂದು ಹೆಸರು ಇರುತ್ತೆ, ಅದಾದ ನಂತರ ಇಲ್ಲಿ .ppt ಅಂತ ಬರುತ್ತೆ. ಇದನ್ನು 1900 ಏನಿದು ಇಲ್ಲಿ ನೋಡ್ತಾ ಇದ್ದೀರಿ ನೀವು, 1987ರಲ್ಲಿ ಪ್ರೆಸೆಂಟರ್ ಎಂಬ ಹೆಸರಿನಲ್ಲಿ ರಿಲೀಸ್ ಮಾಡ್ತಾರೆ. ಯಾವುದು? 1987ರಲ್ಲಿ ಪ್ರೆಸೆಂಟೇಷನ್ ಎಂಬ ಹೆಸರಿನಲ್ಲಿ ರಿಲೀಸ್ ಮಾಡ್ತಾರೆ. ಯಾರು ಇದನ್ನು ಡೆವಲಪ್ ಮಾಡಿದ್ರು ಅಂದರೆ ಡೇನಿಯಲ್ ಅಸ್ಟಿನ್. ನೋಡಿ, ಡೇನಿಯಲ್ ಅಸ್ಟಿನ್ ಎಂಬುವರು ಈ MS ಪವರ್ ಪಾಯಿಂಟನ್ನು ಡೆವಲಪ್ ಮಾಡ್ತಾರೆ. ಇದು ಒಂದು ಬೇಸಿಕ್ ಇನ್ಫಾರ್ಮೇಷನ್, ಯಾವುದು? MS ಪವರ್ ಪಾಯಿಂಟ್ಗೆ ಸಂಬಂಧಪಟ್ಟಂತೆ. ಇಷ್ಟು ನೀವು ತಿಳ್ಕೊಂಡ್ರೆ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆ ಆಗಲಿ ಅಥವಾ ಯಾವುದೇ ಕಂಪನಿಯಲ್ಲಿ ಕೆಲಸಕ್ಕೆ ಹೋದರೆ ಅಲ್ಲಿ ಒಂದು ಮಾರ್ಕ್ಸು ಸಿಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ, ನಿಮಗೂ ಇರಬೇಕು. ಇದೇ ಮುಖ್ಯವಾದಂತಹ ಒಂದು ಪಾಯಿಂಟ್ಸ್ಗಳು ಈ MS ಪವರ್ ಪಾಯಿಂಟ್ಗೆ ಸಂಬಂಧಪಟ್ಟಂತೆ. ಮುಂದೆ ನಮ್ಮ ಕ್ಲಾಸ್ಗಳಲ್ಲಿ ಪವರ್ ಪಾಯಿಂಟಲ್ಲಿ ಬರುವಂತಹ ಈ ಕ್ಲಿಪ್ ಬೋರ್ಡು, ಸ್ಲೈಡ್ಸು, ಫಾಂಟು, ಗ್ರಾಫ್ಸು ಮತ್ತು ಡ್ರಾಯಿಂಗ್ ಇವುಗಳನ್ನ ಬಳಸ್ಕೊಂಡು ಯಾವ ರೀತಿಯಾಗಿ ನಿಮ್ಮ ಪ್ರೆಸೆಂಟೇಷನನ್ನು ಆಕರ್ಷಣೀಯವಾಗಿ ಮಾಡ್ಕೋಬೇಕು ಎಂಬುದರ ಬಗ್ಗೆ ತಿಳಿಸಿಕೊಡೋಣ. ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ. ಧನ್ಯವಾದಗಳು.